ಭದ್ರತೆಯ ಕುರಿತು ಪೊಲೀಸ್ ಕಮಿಷನರ್ ಆದಂತಹ ಎಂ.ಎನ್. ರೆಡ್ಡಿ ಅವರು ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ಬೆಂಗಳೂರಿನಲ್ಲಿ ಬಂದ್ ಆಚರಣೆ ಈಗ ನಡೀತಾ ಇದೆ. ಸಾಕಷ್ಟು ಕಡೆ BMTC ಮತ್ತು KSRTC ಬಸ್ಗಳು 80% ನಡೀತಾ ಇದೆ ಮತ್ತು ಆಟೋ ರಿಕ್ಷಾಗಳು ಕೆಲವೆಲ್ಲ ರೋಡಲ್ಲಿ ಇಲ್ಲ. ಅದು ಬಿಟ್ಟರೆ ಬೇರೆ ಯಾವ ರೀತಿ ಕೂಡ ಏನೂ ನಾರ್ಮಲ್ಸಿಗೆ ಧಕ್ಕೆ ಆಗಲಿಲ್ಲ. ಎಲ್ಲಿನೂ ಕೂಡ ಅಶಾಂತಿ ಎಲ್ಲಿನೂ ಕೂಡ ಇಲ್ಲ. ಮತ್ತು ಕೆಲವು ಜನ ಅಲ್ಲಲ್ಲಿ ಸೇರಿ ತಮ್ಮ ಒಂದು ಪ್ರೊಟೆಸ್ಟು ಮಾರ್ಚ್ ಅಂಥದ್ದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಹೊರತು ಬೇರೆ ಯಾರನ್ನೂ ಜಬರ್ದಸ್ತಿಯಿಂದ ಯಾವುದಾದ್ರು ಕ್ಲೋಸ್ ಮಾಡುವಂಥದ್ದು ಅಥವಾ ಬಸ್ಗಳನ್ನ ಪ್ರಿವೆಂಟ್ ಮಾಡುವಂಥದ್ದು ಯಾವುದೂ ನಡೀಲಿಕ್ಕೆ ನಾವು ಬಿಡೋದಿಲ್ಲ. CM ನಿವಾಸ ತನಕ ಯಾರನ್ನೂ ಯಾವತ್ತೂ ಕೂಡ ನಾವು ಬಿಡೋದಿಲ್ಲ, ಅದು ಗೊತ್ತಿದೆ. ಅವರು ಅಲ್ಲಿಂದ ಕೆಲವರು ತಮ್ಮ ರೆಪ್ರೆಸೆಂಟೇಟಿವ್ಸ್ 4-5 ಜನ ಅವರು ಬಂದು CM ಮತ್ತು HM ಅವರನ್ನು ಭೇಟಿ ಮಾಡಬೇಕಂದ್ರೆ ಮಾಡ್ಬೋದು. ಅದಕ್ಕೆ ನಮ್ಮ ಅಧಿಕಾರಿಗಳು ಅದನ್ನು ಅರೇಂಜ್ಮೆಂಟ್ ಮಾಡ್ತಾರೆ. ಚಾಲುಕ್ಯ ಸರ್ಕಲ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನಾ ಮೆರವಣಿಗೆಯನ್ನು ನೀವು ಗಮನಿಸ್ತಾ ಇದ್ದೀರಾ. ಕರವೇ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಈ ಒಂದು ಮೆರವಣಿಗೆಯನ್ನು ನಡೆಸ್ತಾ ಇದ್ದಾರೆ. ಮೇಕ್ರಿ ಸರ್ಕಲ್ನಿಂದ ಚಾಲುಕ್ಯ ಸರ್ಕಲ್ವರೆಗೆ ಈ ಪ್ರತಿಭಟನೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದೇ ರೀತಿ ಬೆಂಗಳೂರಿನಾದ್ಯಂತ ಹಲವೆಡೆ ಪ್ರತಿಭಟನೆಗಳು ನಡೀತಾ ಇವೆ. ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ MES ಗೂಂಡಾಗಳಿಗೆ ಏನೇ ಬರಲಿ